ಅಮ್ಮನವರು ತಾನೆ, ಅಮ್ಮನವರು ಆದಿಶಕ್ತಿ, ಅವ್ರ ಬಗ್ಗೆನೇ ಸ್ವಲ್ಪ ವ್ಯಾಖ್ಯಾನ ಕೊಡಿ. ಇಲ್ಲಿನ ವಿಶೇಷತೆ ಮಹಾಶಿವರಾತ್ರಿಯ ಪವಿತ್ರವಾಗಿರ್ತಕ್ಕಂಥ ದಿನ. ಇದು ಪಾರ್ವತಿ ದೇವಸ್ಥಾನ ಅಂತ ಜನಗಳಿಗೆ ನಂಬಿಕೆ. ಅಲ್ಲಿ ಕೊಳದಬರೇಶ್ವರ ಈಶ್ವರ ದೇವಸ್ಥಾನ ಅಂತ ನಂಬಿಕೆ. 48-50 ವರ್ಷಗಳ ಕಾಲ ಪ್ರತಿಷ್ಠಾಪನೆಯಾಗಿ ಹಲವಾರು ಭಕ್ತಾದಿಗಳು ಇಲ್ಲಿನ ಅನ್ನಸಂತರ್ಪಣೆ, ಇಲ್ಲಿನ ಜಾಗರಣೆ, ಇಲ್ಲಿನ ಅಲಂಕಾರ, ದೇವಿಯು ಈ ಗ್ರಾಮದ ಜನತೆಯನ್ನ ಬರ್ತಕ್ಕಂಥ ಭಕ್ತ ಮಹಾಶಿವರನ್ನ ಅಪಾರವಾಗಿ ನಂಬಿರ್ತಕ್ಕಂಥ ಜನಗಳನ್ನ ಕೈ ಹಿಡದೆ ಸಾಗಿದ್ದಾಳೆ ಆದಿಶಕ್ತಿ. ಹಾಗಾಗಿ ಇಲ್ಲಿನ ವಿಶೇಷವಾಗಿರ್ತಕ್ಕಂಥ ಈ ಪುಣ್ಯ ದಿನ ಎಲ್ಲ ಭಕ್ತ ಮಹಾಶಿವರು ಎಲ್ಲರೂ ಅನುದಿನ ಪ್ರೀತಿಯಿಂದ ಭಕ್ತಿಯಿಂದ ಜಗನ್ಮಾತೆಗೆ ಹೂವು ಹಣ್ಣು ಕಾಯನ್ನ ಪಾದಾರದಿಂದ ಕಲ್ಪಿಸಿ ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಸೇವನೆ ಪ್ರಾರ್ಥನೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇವತ್ತಿನ ರಾತ್ರಿಯ ಕಾರ್ಯಕ್ರಮಗಳು ಭಜನೆ, ಹರಿಕತೆ, ಸಂಗೀತ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 8 ಗಂಟೆಗೆ ಅನ್ನಸಂತರ್ಪಣೆ ಇರ್ತದೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಆ ದೇವಿಯ ಕೃಪೆಗೆ ಪಾತ್ರರಾಗಿ ಆ ನಿತ್ಯಾನಂದ ಗುರುವಿನ ಪುಣ್ಯ ಸ್ಥಳದಲ್ಲಿ ಅಪಾರವಾಗಿರ್ತಕ್ಕಂಥ ದೇವಿಯ ಆಶೀರ್ವಾದವನ್ನು ಹೊಂದಬೇಕಾಗಿ ತಮ್ಮಲ್ಲಿ ಸೇವನೆ ಪ್ರಾರ್ಥನೆ. ನೀವು ಬನ್ನಿ, ನಿಮ್ಮೊಂದಿಗೆ ನಿಮ್ಮ ಮಠದ ಮಕ್ಕಳು. ಧನ್ಯವಾದಗಳು. ಎಲ್ಲ ಗ್ರಾಮದ ಜನತೆ ಸಹಕಾರ. ಇಲ್ಲಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಳ್ಳಿ. ಇದು ಯಾವ ದೇವರು ಅದನ್ನೆಲ್ಲ ತಿಳಿಸ್ಕೊಡಿ. ಯಾರಾದ್ರೂ ಅಲ್ಲ, ಬೇರೆ ಬೇರೆ ಕಡೆ ತುಂಬಾ ಮಾತಾಡ್ತೀರಾ, ಇಲ್ಲಿ ಮಾತಾಡಕ್ಕೆ ಹೇಗೆ ಆಚರಣೆ ಮಾಡ್ತೀರಾ, ಇದ್ರ ಮಹತ್ವ ಏನು ತಿಳಿಸ್ಕೊಡಿ. 1-2 ಲೈನ್ ಮಾತಾಡಿ ಸಾಕು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಏನಂದ್ರೆ ಅಮ್ಮನ ದೇವಸ್ಥಾನದಲ್ಲಿ ಎಲ್ಲ ವಿಶೇಷ ಪೂಜೆಗಳು. ಬೆಳಿಗ್ಗೆ ಇಂಟಲ್ಲೂ ಸಂಜೆ ಕರಗ ಮಹೋತ್ಸವ ಐತೆ. ಮತ್ತೆ ಇಲ್ಲಿಂಟ ದುರ್ಗಮ್ಮನ ದೇವಸ್ಥಾನದ ಹತ್ರ ಹೋಗಿ, ಮತ್ತೆ ಅಲ್ಲಿಂಟ ಬನ್ನಿ ಮಂಟಪಕ್ಕೆ ಹೋಗಿ, ಮತ್ತೆ ಅಲ್ಲಿಂಟ ಕೊಳದಪ್ಪಲೇಶ್ವರ ದೇವಸ್ಥಾನದ ಹತ್ರ ಹೋಗಿ, ಮತ್ತೆ ಕರಗ ಅಮ್ಮ ಎರಡು ಮತ್ತೆ ಈ ದೇವಸ್ಥಾನಕ್ಕೆ ಬಂದು ತಿರ್ಗಾ ಮಹಾಮಂಗಳಾರತಿ ಆಗುತ್ತೆ ಅಷ್ಟೇ.